ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬನ್ನಿ ನನ್ನ ನ್ಯೂ ವ್ಲಾಗ್, ನ್ಯೂ ಜರ್ನಿ ನೋಡಿ. ಇದು ಬಂದುಬಿಟ್ಟು ನಂದು ವಿಡಿಯೋ ಏಕಾದಶಿ ಇತ್ತಲ್ಲ ಸ್ಯಾಟರ್ಡೆ, ಆವಾಗಿಂದು ಫ್ರೆಂಡ್ಸ್. ಸೊ ನಾನು ಫ್ರೆಶ್ ಅಪ್ ಆಗ್ತಾಯಿದ್ದೆ. ಏನಿಲ್ಲ, ನಾನು ಡೈಲಿ ರೂಟೀನ್ ಇರ್ತದಲ್ಲ, ಹೇರ್ ಕೇರ್, ಹೇರ್ ಲಿಪ್ ಬಾಮ್, ಸೊ ಅದೆಲ್ಲ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಏನಂದರೆ ನನಗೆ ಲಾಸ್ಟ್ ವಿಡಿಯೋಲ್ಲಿ ನಾನು ಪೋಸ್ಟ್ ಮಾಡಿದ್ದೆಲ್ಲ ಫ್ರೆಂಡ್ಸ್, ಆ ವಿಡಿಯೋಲ್ಲಿ ನನ್ನ ವಾಯ್ಸ್ ಇಷ್ಟು ಸೌಂಡ್ ಕಮ್ಮಿ ಆಗಿಬಿಟ್ಟಿದೆ. ನಾನು ಕೇಳಿದ್ದೆ, ನನಗೆ ಅದು ಅಷ್ಟು ಸ್ಟಾರ್ಟಿಂಗ್ ಅದು ಬರ್ತದೆ ಸ್ವಲ್ಪ ಆವಾಜು ಅಂತಂದರೆ ನಾನು ಇರ್ಬೋದು ಅಂತಂದರೆ ಹಾಗೆ ಇದು ಮಾಡಿದೆ. ಸೊ ನಾನು ಆಮೇಲೆ ಕುತ್ಕೊಂಡು ಅದು ವಿಡಿಯೋ ನೋಡಿದೆ ಲಾಸ್ಟಿಗೆ, ಅದು ವಾಲ್ಯೂಮ್ ಇಷ್ಟು ಕಮ್ಮಿ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಸಲುವಾಗಿ ಸಾರಿ, ತುಂಬ ಸಾರಿ. ಯಾಕಂದರೆ ವಿಡಿಯೋ ನೋಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದಲ್ಲ. ಸೊ ಕಿವಿ ಹತ್ತಿರ ಒಯ್ದರೆ ಅದು ಆವಾಜ್ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ ಸೌಂಡು. ಸೊ ಅದ್ರ ಸಲುವಾಗಿ ನಾನು ಸಾರಿ ಕೇಳ್ತಾ ಇದ್ದೇನೆ ನಿಮಗೆ ಫ್ರೆಂಡ್ಸ್. ಇದು ನಾನು ಪೂಜಾ ಮುಗಿಸಿ ನಂದು ಏಕಾದಶಿ ದಿವಸ ನಾನು ಏನು ತಿಂತೇವೆ, ಯಾವ ರೀತಿ ಏಕಾದಶಿ ಮಾಡ್ತೇವೆ ಅದು ತೋರಿಸ್ತೇವೆ ನೋಡಿ. ನಾನು ಪೂಜಾ ಮುಗಿಸ್ತೇನೆ ಫ್ರೆಂಡ್ಸ್. ಏನಿಲ್ಲ, ಸೊ ನಾವು ಏಕಾದಶಿ ಇರ್ತದಲ್ಲ ಫ್ರೆಂಡ್ಸ್, ಅವತ್ತೇ ನಾವು ಏಕಾದಶಿ ಮಾಡ್ತೇವೆ, ಉಪವಾಸ ಮಾಡ್ತೇವೆ ಏಕಾದಶಿ ದಿವಸ. ಕೆಲವೊಂದು ವ್ಯಕ್ತಿಗಳು ಎಲ್ಲರದು ಡಿಫ್ರೆಂಟ್ ಇರ್ತಾರೆ. ಕೆಲವೊಂದು ಮಂದಿ 2 ದಿವಸ ಮಾಡ್ತಾರೆ. ನಾವು ಏಕಾದಶಿ ದಿವಸನ ನಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ನಾವು ಮಾಡ್ತೇವೆ. ನಿಮ್ಮ ಸ್ಟೇಟಲ್ಲಿ ನೀವು ಹೆಂಗೆ ಮಾಡ್ತೀರಿ ನನಗೆ. ಮತ್ತು ನನ್ನ ಫ್ರೆಂಡ್ಸ್, ನನ್ನ ಮಗ ನೋಡಿ ಇಷ್ಟು ನನಗೆ ಕಾಡ್ತಾ ಇದ್ದಾನೆ ಅಲ್ಲ, ನನ್ನ ಫೇಸ್ ಇಗ್ನೋರ್ ಮಾಡಿ ನಾನು ಅವನಿಗೆ ಸಿಟ್ಟು ಮಾಡ್ತಾಯಿದ್ದೆ. ಪಾಪು ಹಾಗೆಲ್ಲ ಮಾಡಬೇಡ್ದು ಅಂತಂದು ಕೇಳ್ತಾ ಇಲ್ಲ, ಅವನಿಗೆ ಸರಿಯಾಗಿ ಅದು ಮಾಡೋದಕ್ಕೆ ಬರ್ತಾ ಇಲ್ಲ. ಆಮೇಲೆ ಬಂತಲ್ಲ, ಇಷ್ಟು ಹ್ಯಾಪಿಯಾಗಿಬಿಟ್ಟ ಅವನು. ಸೊ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದ, ಕೇಳ್ತಾ ಇದ್ದಿದ್ದಿಲ್ಲ. ಸೊ ಏನಿಲ್ಲ ಫ್ರೆಂಡ್ಸ್, ನಾನು ಏಕಾದಶಿಗೆ ಸಾಬುದಾಣದು ಏನಂತಾರೆ, ಉಪ್ಪಿಟ್ಟು ಅನ್ಬೋದು, ಇಲ್ಲಾಂದರೆ ಹಾಗೆ ಉಪ್ಪಿಟ್ಟು ಅಂತೂ ಅಲ್ಲ. ಸೊ ಬನ್ನಿ, ಇದು ನೋಡಿ, ಸಣ್ಣ ಸಾಬುದಾಣ ಸಿಕ್ಬಿಡ್ತು ನನಗೆ, ದಪ್ಪಂದು ಇಲ್ಲ ಅಂತಂದೆ. ಸೊ ಇದು ನೆನೆಯಿಟ್ಟಿದ್ದೇವೆ. ಸೊ ಅದರದ್ದು ಒಗ್ಗರಣೆ ರೆಡಿ ಮಾಡೋಣ. ಏನಿಲ್ಲ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅದ್ರ ರೆಸಿಪಿ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ, ಮುಂದೆ ಬರೋ ವಿಡಿಯೋಲ್ಲಿ. ನೀವು ಯಾರಿಗಾದರೂ ಸಾಬುದಾಣದು ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟ ಆದರೆ ನೀವು ಆ ರೆಸಿಪಿ ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಏನಿಲ್ಲ, ನಾನು ಫಟ್ ರೆಡಿ ಮಾಡ್ತೇನೆ. ಅಲ್ಲಿ ನಮ್ಮ ಅತ್ತಿಯವರು ಇದ್ದಾರೆ, ಅವರು ಮ್ಯಾಂಗೋ ಹೆಚ್ಚ್ತಾ ಇದ್ದಾರೆ. ಸೊ ಅದು ಇಗ್ನೋರ್ ಮಾಡಿ, ಏನಿಲ್ಲ. ಸೊ ನಾನು ಹಂಗೆ ಕೆಲಸ ಕೂಡ ಮಾಡ್ತಾಯಿದ್ದೆ. ಸೊ ನನ್ನ ಪಾಪಗೆ ಕ್ಲಾಸಿಗೆ ಕೂಡ ಕರ್ಕೊಂಡು ಹೋಗೋದಿತ್ತು. ಅವನಂತರೂ ನನ್ನ ಕ್ಯಾಮ್ರಾ ಎಲ್ಲಿಟ್ಬಿಟ್ರು ಬಂದುಬಿಡ್ತಾನೆ, ನಡ್ನಡ್ಕೆ ಬಂದುಬಿಡ್ತಾ ಇದ್ದಾನೆ, ಕೇಳ್ತಾ ಇಲ್ಲ ಫ್ರೆಂಡ್ಸ್. ಸೊ ಅವನಿಗೆ ನಾನು ಕ್ಲಾಸಿಗೆ ಕರ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್, ಅವನಿಗೆ ಕರ್ಕೊಂಡು ಹೋಗೋನು ಕ್ಲಾಸ್ಗೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಬರ್ತಾ ಇದ್ದಾನೆ ನನಗಿಂತ ಮುಂಚೆ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಸಿ ಯು.